ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಮಸಾಲ ಚಿತ್ರಾನ್ನ ಮತ್ತು ಅವರೆಕಾಳು ಚಿತ್ರಾನ್ನ ಯಾವ ಥರ ಮಾಡೋದು ಅಂತ ನೋಡೋಣ. ತುಂಬ ಈಸಿ ಆದ ರೆಸಿಪಿ, ದಿಢೀರಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗಿ ಮಾಡ್ಕೋಬೋಂತಹ ರೆಸಿಪಿ ಇದು. ನೋಡಿ, 2 ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ. ನೋಡಿ, ಕಡಲೆ ಬೀಜ 2 ಸ್ಪೂನ್ ಹಾಕಿದ್ದೀನಿ. ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು. ನೋಡಿ, ಸ್ವಲ್ಪ ಫ್ರೈ ಆಗಬೇಕು, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ. ನೋಡಿ, 2 ಈರುಳ್ಳಿ ದೊಡ್ಡದಾಗಿರೋದನ್ನು ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ. ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಇದಕ್ಕೇನೆ ಸ್ವಲ್ಪ ಅರಿಶಿನ ಪುಡಿ, 1/4 ಟೀ ಸ್ಪೂನು ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಸ್ವಲ್ಪ 1 ಟೀ ಸ್ಪೂನಷ್ಟು ಉಪ್ಪು, ಎರಡನ್ನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಬೇಯುತ್ತೆ ಅಂತ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಮಸಾಲೆ ಚಿತ್ರಾನ್ನ ಇದು, ತುಂಬ ರುಚಿಯಾಗಿಯೂ ಇರುತ್ತೆ. ಅವರೆಕಾಳು ಸೀಸನ್ ಹೋಗೋವರೆಗೂ ಅವರೆಕಾಯನ್ನು ಈ ಥರ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಜ್ಜಿಟ್ಕೊಂಡಿದ್ದೀನಿ, ಅದು ಸ್ವಲ್ಪ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು. ನೋಡಿ, ಸ್ವಲ್ಪ ಬಾಡಿಸ್ಕೋಬೇಕು. ನಿಮಗೆ ಎಷ್ಟು ಅನ್ನ ಬೇಕೋ ಅಷ್ಟನ್ನೇ ಈ ಗೊಜ್ಜು ಎತ್ತಿಟ್ಕೊಂಡು ಅಷ್ಟೇ ಕಲಿಸ್ಕೊಂಡ್ರೂ ಆಗುತ್ತೆ. ಇವಾಗ ಹಿತಿಕಿದ ಅವರೆಬೇಳೆ ಅರ್ಧ ಕಪ್ಪು, ಅದನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇವಾಗ ಹಸಿ ಕಾಯಿ ತುರಿ ನೋಡಿ ಅರ್ಧ ಕಪ್ಪು, ಅದನ್ನು ಸ್ವಲ್ಪ ಹಾಕಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಮತ್ತು ಅರ್ಧ ನಿಂಬೆ ರಸ, ನೋಡಿ ಅರ್ಧ ಹೋಳು ನಿಂಬೆ ರಸ ಹಾಕಿ ಚೆನ್ನಾಗಿ ಕಲಸಿದ್ದೀನಿ. ಇವಾಗ ಅನ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಒಂದು 10 ನಿಮಿಷ ಮುಂಚೆನೇ ಅನ್ನ ತಟ್ಟೆಯಲ್ಲಿ ಆರಿಟ್ಟಿದ್ದೆ, ಇವಾಗೆಲ್ಲ ಆರಿದೆ. ನೋಡಿ, ಉದುರಾಗಿ ಚೆನ್ನಾಗಿ ಬಂದಿದೆ. ಇವಾಗ ಉದುರಾಗಿರಬೇಕು, ಅಂದರೆ ಚಿತ್ರಾನ್ನ ಚೆನ್ನಾಗಿ ಬರುತ್ತೆ. ನಾನು ಮುಂಚೆನೇ ಅನ್ನ ಮಾಡಿಕೊಂಡು ಆರಿಟ್ಟಿದ್ದೆ ತಟ್ಟೆಯಲ್ಲಿ. ಅನ್ನ ಆರಿದೆ ನೋಡಿ, ಉದುರಾಗಿ ಯಾವ ಥರ ಬಂದಿದೆ ನೋಡಿ, ಸೂಪರಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ನೀವು ಒಂಥರ ಮನೇಲಿ ಮಾಡಿ ನೋಡಿ, ಎಷ್ಟು ಉದುರಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಅವರೆಕಾಳು ಸೀಸನಲ್ಲಿ ಮಾಡಿ ಎಲ್ಲರೂ ಮನೆ ಮಂದಿ ಎಲ್ಲ ತಿನ್ನಿ, ಚೆನ್ನಾಗಿರುತ್ತೆ. ನೋಡಿ, ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನಮ್ಮ ಚಾನಲ್ನ ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಫ್ರೆಂಡ್ಸ್.